ಸ್ವಾಗತ. ನಾನು ನಜೀರ್ ಚೋರ್ಗಸ್ತಿ. ಮೊಟ್ಟ ಮೊದಲನೇದಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಪಾದಗಳಿಗೆ ನನ್ನ ಹಣೆಯನ್ನು ಮಣಿದು ತಾಳಿಕೋಟೆ ತಾಲೂಕಿನ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ನಡೆದಿರತಕ್ಕಂತಹ ಪ್ರತಿಭಟನಾ ಮೆರವಣಿಗೆ ಹಾಗೂ ಬೃಹತ್ ಬಹಿರಂಗ ಸಭೆಯ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂತಹ ಈ ಸಮಿತಿಯ ಗೌರವ ಅಧ್ಯಕ್ಷರು, ನಮ್ಮ ಮಾರ್ಗದರ್ಶಕರು, ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿಗಳು ಆಗಿರತಕ್ಕಂತಹ ಸನ್ಮಾನ್ಯ ಶ್ರೀ ಎಸ್ ಬಿ ಕಟಮನಿ ಸಾಹೇಬ್ರೆ, ಅದೇ ರೀತಿ ನಮ್ಮ ಇನ್ನೋರ್ವ ಹಿರಿಯ ಮಾರ್ಗದರ್ಶಕರು, ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು ಮತ್ತು ಪುರಸಭೆ ಸದಸ್ಯರು, ಹಿರಿಯರು ಆಗಿರ್ತಕ್ಕಂತಹ ಮುತ್ತಪ್ಪಣ್ಣ ಚಮಲಾಪುರ ಅವರೇ, ಅದೇ ರೀತಿ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಉಪಾಧ್ಯಕ್ಷರು, ಹಿರಿಯರು ಹಾಗೂ ಪತ್ರಕರ್ತರು ಆಗಿರ್ತಕ್ಕಂತಹ ಬಸವರಾಜ್ ಕಟ್ಟಿಮನಿ ಅವರೇ, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರತಕ್ಕಂತಹ ನಮ್ಮ ಸಮುದಾಯದ ಹಿರಿಯರು ಆಗಿರ್ತಕ್ಕಂತಹ ಹನುಮಂತ ಕೊಡಗಾನೂರವರೇ, ಶಾಂತಪ್ಪ ಕೊಡಗಾನೂರ ತಂಗಡ್ಡಿ ಅವರೇ, ಮೋದಿನ್ ಸಾಬ್ ನಗಾರ್ಚಿ ಅವರೇ, ನಮಾಜ್ ಕಟ್ಟಿ ಅವರೇ, ಅದೇ ರೀತಿ ವಿವಿಧ ದಲಿತ ಪರ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ನಾಗೇಶ್ವರ ಕಟ್ಟಿಮನಿ ಅವರೇ, ಅದೇ ರೀತಿ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಸಹೋದರ ಮಹೇಶ್ ಚಲವಾದಿ ಅವರೇ, ನಮ್ಮ ಜೊತೆಯಲ್ಲಿ ಇಲ್ಲಿವರೆಗೂ ಹೆಜ್ಜೆ ಹಾಕಿದಂತಹ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಮಿಕರ ಅಧ್ಯಕ್ಷರಾಗಿರ್ತಕ್ಕಂತಹ ಅಬೂಬಕರ್ ಲಾವೇರಿ ಅವರೇ, ಡಿಇಪಿ ಅಧ್ಯಕ್ಷರಾಗಿರ್ತಕ್ಕಂತಹ ಗುರುಪ್ರಸಾದ್ ಅವರೇ ಹಾಗೂ ಅವೇರಿ ವರಿಷ್ಠರು, ಅದೇ ರೀತಿ ಇಲ್ಲಿ ನೆರೆದಿರ್ತಕ್ಕಂತಹ ಯಾವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಮತ್ತು ಹಿತೈಷಿಗಳು, ಅದೇ ರೀತಿ ನಮ್ಮ ಮನವಿಯನ್ನ ಸ್ವೀಕರಿಸಲಿಕ್ಕೆ ಬಂದಿರತಕ್ಕಂತಹ ತಾಲೂಕು ದಂಡಾಧಿಕಾರಿಗಳು ಆಗಿರ್ತಕ್ಕಂತಹ ಕೀರ್ತಿ ಚಾಲಕ್ ಮೇಡಮ್ ಅವರೇ, ಅದೇ ರೀತಿ ನಮ್ಮ ವೃತ್ತ ನಿರೀಕ್ಷಕರು ಸಿಪಿಐ ಸಾಹೇಬರು ಆಗಿರ್ತಕ್ಕಂತಹ ಹುಸಿಗಿರಿ ಸಾಹೇಬ್ರೆ, ಅದೇ ರೀತಿ ನಮ್ಮ ದಲಿತ ಸಂಘರ್ಷ ಸಮಿತಿಯ ವಿಭಾಗೀಯ ಸಂಚಾಲಕರು ಆಗಿರ್ತಕ್ಕಂತಹ ಹಿರಿಯರಾಗಿರ್ತಕ್ಕಂತಹ ದೇವೇಂದ್ರ ಹಾದಿಮನಿ ಅವರೇ, ನಮ್ಮ ಕಡೆಗೆ ಇಲ್ಲಿ ಬಂದಿರತಕ್ಕಂತಹ ಗುರುಮನಿ ಅವರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಸಹೋದರರು, ಅದೇ ರೀತಿ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಪತ್ರಿಕಾ ಬಂಧುಗಳೇ, ಒಂದು ವೇಳೆ ಕೆಲವು ದಿನಗಳ ಹಿಂದೆ ಈ ಕೇಂದ್ರ ಭಾರತೀಯ ಜನತಾ ಪಕ್ಷದ ಸಂಸದ, ಗುಜರಾತ್ನಲ್ಲಿ ಗಡಿಪಾರಾದಂತಹ ವ್ಯಕ್ತಿ, ಕೊನೆಗಡಕ ಪ್ರಸ್ತುತ ಭಾರತ ಸರ್ಕಾರದ ಗೃಹಮಂತ್ರಿಯಾಗಿರ್ತಕ್ಕಂತಹ ಅಮಿತ್ ಶಾ ಬಾಬಾ ಸಾಹೇಬರ ಕುರಿತು ಮತ್ತು ಅವರ ವಿರೋಧ ಪಕ್ಷದವರಿಗೆ ಉತ್ತರಿಸುವ ಸಂದರ್ಭದಲ್ಲಿ ಬಾಬಾ ಸಾಹೇಬರ ಹೆಸರ ಹಿಡಿದುಕೊಂಡು ವ್ಯಂಗ್ಯವಾಗಿ ಬಾಬಾ ಸಾಹೇಬರಿಗೆ ಅವಮಾನವನ್ನು ಮಾಡಿದ್ದಾರೆ. ಏನು ಅವಮಾನ ಮಾಡಿದ್ದಾನೆ? ಆ ವಿರೋಧ ಪಕ್ಷದ ನಾಯಕರು ಹೇಳೋ ಸಂದರ್ಭದಲ್ಲಿ ನೀವು ಅಂಬೇಡ್ಕರ್ 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 ಅಂತ ಹೇಳೋ ಬದಲು ಯಾವ್ದಾದ್ರೂ ದೇವರ ಹೆಸರು ತೆಗೆದುಕೊಂಡ್ರೆ 7 ಜನ್ಮದ ಪುಣ್ಯ ಬರ್ತಿತ್ತು ಅಂತ ಹೇಳಿ ಆವಾಗ ಯಾರು ಅಮಿತ್ ಶಾ ಹೇಳಿಕೆಯನ್ನು ಕೊಡ್ತಾನೆ. ಅವನಿಗೆ ಗೊತ್ತಿಲ್ಲ ಈ ದೇಶದ ಸಂವಿಧಾನ ಬರೆಯುವ ಸಂದರ್ಭದಲ್ಲಿ 33 ಕೋಟಿ ಜನಸಂಖ್ಯೆ ಇವತ್ತು 130 ಕೋಟಿ ಆಗಿದೆ. ಜನಪ್ರತಿನಿಧಿಗಳಿಗೆ ನಿಮಗೆ ನರ ಅನ್ನೋದಿದ್ರೆ ನೀವು ಖಂಡಿಸಬೇಕಾಗಿತ್ತು, ನಿಮಗೆ ನರ ಅನ್ನೋದಿದ್ರೆ ನೀವು ಖಂಡಿಸಬೇಕಾಗಿತ್ತು. ಇವತ್ತು ಯಾಕೆ ಆಕ್ರೋಶ ಬರ್ತಾ ಆಗಿ ನಾವು ಮಾತನಾಡ್ತಾ ಇದೀವಿ ಅಂದ್ರೆ ನಮಗೆ ನೀವೇನಾದ್ರೂ ಮಾಡಿ ಸಹಿಸ್ಕೊಳ್ತೇವೆ, ನಮಗೆ ನೀವೇನಾದ್ರೂ ಮಾಡಿದ್ರೆ ಸಹಿಸ್ಕೊಳ್ತೇವೆ. ಬಾಬಾ ಸಾಹೇಬರ ವಿಷಯದಲ್ಲಿ ನೀವೇನಾದ್ರೂ ವಿರೋಧಿಗಳ ಜೊತೆ ಕೈ ಜೋಡಿಸಿದ್ರೆ ಮುಂದಿನ ದಿನಮಾನಗಳಲ್ಲಿ ಜೈಮಿ ಮುತ್ತಿಗೆ ಆಗಿರ್ಬೋದು, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹಿರಿಯರಾಗಿರ್ಬೋದು, ಇಲ್ಲಿ ಸೇರಿರ್ತವರಾಗಿರ್ಬೋದು, ಮುಂದಿನ ದಿನಮಾನಗಳಲ್ಲಿ ನಿಮಗೆ ತಕ್ಕ ಪಾಠವನ್ನು ಕಲಿಸಲಿಕ್ಕೆ ನಾವು ಕೂಡ ತಯಾರಿದ್ದೇವೆ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಬಾಬಾ ಸಾಹೇಬರ ದಲಿತ ಪ್ರತಿನಿಧಿ
ಅಂತಂದ್ರೆ ನೀವು ಕಜಕಿಸ್ತಾನಕ್ಕೆ ಎಲ್ಲರೂ ಹೋದ್ರು, ಅಫ್ಘಾನಿಸ್ತಾನ ಖಾಲಿ ಅದಾವ, ಹೋರಲ್ಲಿ ಬಾಂಬ್ಗೆ ಹಾಕೋ ಸತ್ ಬಿಡ್ರಿ. ಇಲ್ಲಿ ಸಾಮಾಜಿಕವಾಗಿ ನಾವು ಭಾತೃತ್ವದಿಂದ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರಾಗಿ ಸಹೋದರ ಸಹೋದರರಾಗಿ ಈ ದೇಶವನ್ನ ಪ್ರೀತಿಸ್ತಾ ನಾವೆಲ್ಲರೂ ಕೂಡ ಬಹಳ ಈ ದೇಶದ ಸಂವಿಧಾನದ ಅಡಿಯಲ್ಲಿ ಬಹಳ ನೆಮ್ಮದಿಯ ಬದುಕನ್ನ ನಾವು ಅನುಭವಿಸಲಿಕ್ಕೆ ಸಿದ್ಧರಿದ್ದೀವಿ. ನಿಮ್ಮಿಂದ ಇಂಥ ನಾಲಾಯಕ ಸಂಸದರಿಂದ ನಾಲಾಯಕ ಶಾಸಕರಿಂದ ನಾವು ಇನ್ನೂ ಕೂಡ ಬೀದಿಯಲ್ಲಿ ಕುಳಿತುಕೊಳ್ಳೋ ಸಂದರ್ಭ ಬಂದಿದೆ. ದಯಮಾಡಿ ನಮ್ಮ ನಾಯಕರುಗಳಿಗೆ ವಿನಂತಿ ಮಾಡ್ಕೊತೀನಿ, ಮುಂದಿನ ದಿನಮಾನಗಳಲ್ಲಿ ನಮ್ಮ ಕರೆಗೆ ನಮ್ಮ ಪರವಾಗಿರ್ತಾರೋ ಅವರಿಗೆ ಯಾವುದೇ ಪಕ್ಷದಲ್ಲಿರ್ಲವ, ನಮ್ಮ ಪರವಾಗಿರ್ತಕ್ಕಂತಹ ಯಾವುದೇ ವ್ಯಕ್ತಿ ಕೂಡ ನಮ್ಮ ಮನೆ ಬಾಗಿಲಿಗೆ ಬಂದ್ರೆ ಅವರಿಗೆ ಸ್ವೀಕಾರವನ್ನು ಮಾಡುವುದನ್ನು ನಾವು ಕಲಿಯೋಣ ಅಂತ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಮೊನ್ನೆ ಈ ಹೇಳಿಕೆಯನ್ನ ಮಾನ್ಯ ಸಂಸದರು, ನಮ್ಮ ಬಿಜಾಪುರ ಜಿಲ್ಲಾ ಸಂಸದರು ನೀವು ಅಂತ ಹೇಳಿಕೆಗಳನ್ನ ಸಮರ್ಥನೆ ಮಾಡಿಕೊಂಡಿದ್ರೆ ನಿಮಗೆ ಬಂಧುಸ್ಥಾನ ಅನ್ನೋದಿದ್ರೆ ಮೀಸಲು ಕ್ಷೇತ್ರದಿಂದ ಬಿಟ್ಟು ಸಾಮಾನ್ಯ ಕ್ಷೇತ್ರದಿಂದ ಜಾತಿ ನಿಲ್ಲಿಸು, ಆವಾಗ ನಿನ್ನ ಸಮರ್ಥನೆಯನ್ನು ನಾನು ಕೂಡ ಸಮರ್ಥನೆಯಾಗಿ ತೆಗೆದುಕೊಳ್ತೇನೆ ಅಂತ ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾನ್ಯ RS ಪಾಟೀಲ್ ಕೋಚ್ ಮಾಡ್ರೆ, ಬಿಜೆಪಿ ಜಿಲ್ಲಾಧ್ಯಕ್ಷರೇ, ನಾವು ವಿದ್ಯಾವಂತರಿದ್ದೀವಿ, ಗ್ರಾಜ್ಯುಯೇಟ್ಗಳಿದ್ದೇವೆ. ನೀವು ಏನಾದರೂ ಅವರ ಪಕ್ಕದಲ್ಲಿ ಕೂತ್ಕೊಂಡು ನಾನು ಮಾತಾಡಲ್ಲಪ್ಪ, ನಿಮ್ಮ ಸಂಸದರು ಮಾತಾಡೋದು ಹೇಳಿಕೆ ಬೇಡ. ನಾವೆಲ್ಲವನ್ನ ನೋಡ್ತಾ ಇದ್ದೀವಿ, ಎಲ್ಲವನ್ನ ಕೇಳ್ತಾ ಇದ್ದೀವಿ. ನೀವು ಆ ಸಮರ್ಥನೆಯಲ್ಲಿ ಇರಬಾರ್ದಾಗಿತ್ತು ಮಾನ್ಯ RS ಪಾಟೀಲ್ ಕೂಚ್ಕೊಳ್ಳೋರೆ. ನಿಮ್ಮನ್ನ ಹೊತ್ಕೊಂಡಿವಿ, ನಿಮಗೆ ವಿವಿಧ ವೇದಿಕೆಗಳನ್ನ ಕೊಟ್ಟಿದ್ದೇವೆ, ನಿಮಗೆ ಮೆರೆಸಿದ್ದೇವೆ. ನೀವು ಇಂಥ ಕೆಲಸಕ್ಕೆ ಇಳಿತಿದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ನಿಮಗೂ ಕೂಡ ತಕ್ಕ ಪಾಠ ಕಲಿಸ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಪ್ರಸ್ತುತಪಡಿಸ್ತೀನಿ. ಬಂಧುಗಳೇ, ಇವತ್ತು ಗೆದ್ದಿರ್ತಕ್ಕಂಥ ನಾನು ಶಾಸಕರು ಎಲ್ಲಿ ಕೂತಾರೆ, 224 ಶಾಸಕರಾಗ FC ಮಾದೇವಪ್ಪ ಸಾಹೇಬ್ರು ಇಷ್ಟೇ ಚಲುವಾಗ್ಯಾರ, ಈ ಕಡೆ ಒಂದಿಷ್ಟು ಗುಲ್ಬರ್ಗ ಕಡೆ ಚಲುವಾಗ್ಯಾವ. ಉಳಿದ ಶಾಸಕರೇನು ಮುಂದಿನ ದಿನಮಾನಗಳಲ್ಲಿ ಇದೇ ಶಾಸಕರು ನಮ್ಮ ಮನೆ ಬಾಗಿಲಿಗೆ ಬರಲೇಬೇಕು, ನೆನಪಿಟ್ಕೊಳ್ಳಿ. ಈ ಕ್ಷೇತ್ರದಲ್ಲಿ ನೀವು ಗೆಲ್ಲಲಿಕ್ಕೆ ನನ್ನ ಸಮಾಜದ 2 ಕಣ್ಣುಗಳು ಸಾಕ್ಷ್ಯದ ಮಾನ್ಯ ಶಾಸಕರೇ. ನಿಮ್ಮ ಪರವಾಗಿ ಬಂದು ಕೇಸ್ ಹಾಕೊಂಡಿರ್ತಕ್ಕಂಥ ಇತಿಹಾಸ ಕೂಡ ಇದೆ. ನೀವು ಅಟ್ಲೀಸ್ಟ್ ಒಂದು ಪ್ರೆಸ್ ಮೀಟ್ ಮಾಡಿ ಆದ್ರೂ ಕೂಡ ಈ ಹೇಳಿಕೆಯನ್ನ ಖಂಡಿಸಬೇಕಾಗಿತ್ತು. ನಾವು ಇಲ್ಲಿ ಯಾರೋ ಒತ್ತಡಕ್ಕೆ ಬಂದು ಮಾತನಾಡ್ತಾ ಇಲ್ಲ. ನಾವು ಏನಾದ್ರೂ ಇವತ್ತು ಸೂಟು ಬೂಟು ಕೋಟು ಬಿಳಿ ಪ್ಯಾಂಟ್ ಹಾಕೊಂಡು ನಿಂತಿದ್ವಿ ಅಂದ್ರೆ ಅದು ಬಾಬಾ ಸಾಹೇಬರ ಪುಣ್ಯದಿಂದ ನಿಂತೀವಿ, ಯಾವನಿಂದ ಭಿಕ್ಷೆಯಿಂದ ನಿಂತಿಲ್ಲ. ನಾವು ಒಳ್ಳೆಯ ಅಂತೀವಿ, ಸುಮಾರು ಅಂತೀವಿ. ಯಾವುದೇ ವೇದಿಕೆಗಳಲ್ಲಿ ನಿಮ್ಮನ್ನ ನಾವು ಹಾಡಿ ಹೊಳಿತೀವಿ, ನೀವು ನಮಗೆ ಏನಾದ್ರೂ ಅಲ್ರಿ. ಕೆಲವು ಸಂದರ್ಭಗಳಲ್ಲಿ ಹಂಗಿರ್ತಾವ, ಆದ್ರೆ ಬಾಬಾ ಸಾಹೇಬರ ವಿಚಾರ ಬಂದಾಗ, ಬಾಬಾ ಸಾಹೇಬರ ಹೆಸರು ಬಂದಾಗ, ಸಂವಿಧಾನದ ವಿಚಾರ ಬಂದಾಗ ನಮ್ಮ ಜೀವನದವರು ಕೂಡ ನಾವು ಕಾಂಪ್ರಮೈಸ್ ಆಗಲ್ಲ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಇವತ್ತಿನ ದಿನ ನಾವು ಆಗ್ರಹಿಸ್ತಾ ಇದ್ದೀವಿ ಏನು, ಮಾನ್ಯ ಪ್ರಧಾನಮಂತ್ರಿಗಳೇ, ನೀವು ಬಾಬಾ ಸಾಹೇಬರ ಬೂಟಿಗೆ ನಮಸ್ಕಾರ ಮಾಡಿ ಹೊರಗೆ ಹೋಗಿ ಆ ಬೂಟನ್ನ ತೆಗೆದು ಕೇಸಿದ್ರ ಎಷ್ಟು ಪ್ರಮಾಣದಲ್ಲಿ ಏನು ಮಾಡಿದ್ರೆ ಅನ್ನೋದು ನಮಗೆ ಗೊತ್ತಿದೆ. ಈ ದೇಶದಲ್ಲಿ ಹೋರಾಟ ಜೀವಂತವಾಗಿರುವ ಬಾಬಾ ಸಾಹೇಬರ ಹೆಸರಿನ ಮೇಲೆ ಮತ್ತು ಸಂವಿಧಾನದ ಅಡಿಯಲ್ಲಿ ನೀವು ಏನಾದ್ರೂ ಮಾಡಿ ಇದನ್ನ ತೆಗಿಬೇಕು, ಇವರಿಗೆ ಅಪಮಾನ ಮಾಡಬೇಕು, ಇವರಿಗೆ ಅಗೌರವ ತೋರಿಸಬೇಕಂತಂದ್ರೆ ಇಡೀ ಭಾರತದಾದ್ಯಂತ ಏನು ಪ್ರತಿಭಟನೆ ನಡೆದಿದೆಯಲ್ಲ ಅದು ಮುಂದಿನ ನಿರ್ಮಾಣದಲ್ಲಿ ಕಾನೂನು ವೇದಿ ಆಗುತ್ತೆ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇವತ್ತು ನಾವು ಬಹಳ ಶಾಂತತೆಯಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವತ್ತು ತಾಳಿಕೋಟೆಯ ಜನ, ತಾಳಿಕೋಟೆಯ ಗಣ್ಯ ವ್ಯಾಪಾರಸ್ಥರು, APMC ವ್ಯಾಪಾರಸ್ಥರು, ವಿವಿಧ ಅಂಗಡಿಯವರು, ಹೋಟೆಲ್ ಮಾಲೀಕರು ಎಲ್ಲರೂ ಕೂಡ ಅದನ್ನ ಮೊದಲು ಖಂಡಿಸ್ರಿ, ತಾಳಿಕೋಟೆ ಬಂದ್ ಮಾಡ್ರಿ, ಆ ಅಮಿತ್ ಶಾನ ಕೂಡಲೇ ಬಡೀರಿ ಅಂತ ಹೇಳಿ ಸಂಪೂರ್ಣ ತಾಳಿಕೋಟೆಯ ಜನ ಇವತ್ತು ನಮ್ಮ ಬಂದ್ಗೆ ಬೆಂಬಲವನ್ನು ಸೂಚಿಸಿ ನಮಗೆ ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರ ಋಣವನ್ನ ಖಂಡಿತವಾಗಿಯೂ ಕೂಡ ನಮ್ಮ ಸಮಾಜ, ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟ ಯಾವತ್ತೂ ಕೂಡ ಮರೆಯೋದಿಲ್ಲ. ನಿಮಗೆ ನಾವು ಹುರಿಯಾಗಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಿಮಗೆ ತಿಳಿಸ್ತಾ, ಮತ್ತು ನಮಗೆ ಬಹಳ ಮಹತ್ವದ ವಿಚಾರ, ಮಾನ್ಯ ಪ್ರಧಾನಮಂತ್ರಿಗಳೇ, ನೀವು ಅಮಿತ್ ಶಾನ ರಾಜೀನಾಮೆ ಯಾಕೆ ಕೇಳ್ತಾ ಇಲ್ಲ?
ಇವತ್ತಿನ ದಿನ ಅಮಿತ್ ಶಾ ಒಂದು ಹೇಳಿಕೆ ಬರ್ಕೊಂಡ ಅವ ಸತ್ತ ಹೇಳಿಕೆದ್ರು ಕೈಯಾಗಿ ಹೋಗ್ಬಿಟ್ಟ ನಮ್ಮ ಕೈಯಾಗ. ಎಂತೆಂತ ಚಪ್ಪಲ್ ಹಾಕಿದೀವಿ ನಾವು, ಎಂತೆಂತ ಚಪ್ಪಲ, ಎಂತೆಂತ ಬೇಗ. ಅವ ಏನಾರ ಇದ್ದಂದ್ರೆ ಸ್ವಲ್ಪ ಸುಸಣ ಬರ್ಕೊತಿದ್ದಾವ. ಮಗನೇ ಅಮಿತ್ ಶಾ, ನೀ ಕೇಂದ್ರದ ಗೃಹ ಮಂತ್ರಿ ಆಗಿರ್ಬೋದು, ಬಾಬಾ ಸಾಹೇಬ್ರ ವಿಷಯಕ್ಕೆ ಬಂದ್ರೆ ನೀ ಗೃಹ ಮಂತ್ರಿ ಅನ್ನೋದು ಕೂಡ ನಾವು ಲೆಕ್ಸೋದಿಲ್ಲ ಅಂತ ಹೇಳಿ ಇವತ್ತು ಸಾರ್ವಜನಿಕವಾಗಿ ಪ್ರದರ್ಶನ ಮಾಡಿದ್ವಿ. ಮಗನೇ ಇದನ್ನ ನೆನಪಲ್ಲಿ ಇಟ್ಕೋ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಕೂಡಲೇ ಅವನ ರಾಜೀನಾಮೆಯನ್ನು ಮಾನ್ಯ ಪ್ರಧಾನಮಂತ್ರಿಗಳು ಅಂಗೀಕರಿಸಿಕೊಳ್ಬೇಕು. ಇಲ್ಲದೆ ಹೋದ ಮುಂದಿನ ದಿನಮಾನಗಳಲ್ಲಿ ಇದು ಮತ್ತೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ, ಮತ್ತೆ ನಿಮಗೆ ಗರವನ್ನು ಹಾಕ್ತೀವಿ, ಮತ್ತೆ ಅದು ಮುಂದುವರೆದ ಹೋರಾಟವನ್ನು ನಮ್ಮ ಹಿರಿಯ ನಾಯಕರ ಮಾರ್ಗದರ್ಶನದಲ್ಲಿ ನಾವು ಮಾಡ್ತೀವಿ. ಇದಿಷ್ಟೇ ವಿಷಯವನ್ನು ಮಾತನಾಡಲಿಕ್ಕೆ. ಮತ್ತು ನಮಗೆ ಬಹಳ, ನಾವು 2ನೇ ದಿನದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಹೋರಾಟದಲ್ಲಿ ಕೆಲವು ಜನಸಂಖ್ಯೆ ಕಡಿಮೆ ಇರಬಹುದು. ಸುಮಾರು 600ರಿಂದ 700 ಯುವಕರು ಕೊರೆಗಾಂವ್ ಹೋಗಿದ್ದಾರೆ, ಇವತ್ತು ನಿನ್ನೆ ಹೋಗಿದ್ದಾರೆ. ಹೀಗಾಗಿ ನಮ್ಮ ಜನಸಂಖ್ಯೆ ಸ್ವಲ್ಪ ಕಡಿಮೆ ಇರಬಹುದು. ಅವ್ರಿಗೆ ದೀಕ್ಷಾ ತಗೊಂಬರಕ್ ಕಳಿಸಿದ್ರು. ಯಾವ್ದ್ರ ದೀಕ್ಷಾ? ಬಾಬಾ ಸಾಹೇಬರು ಮೊಟ್ಟ ಮೊದಲು ಹಣೆ ಹೆಚ್ಚಿ ನಮಸ್ಕರಿಸಿದಂತ ಸ್ಥಳದಿಂದ ನೀವು ದೀಕ್ಷೆಯನ್ನು ಪಡೆದುಕೊಂಡ್ರಿ, ಇಂಥ 1000 ದೀಕ್ಷಾ ಬಂದ್ರು ಕೂಡ ನಾವು ಎದುರಿಸಲಿಕ್ಕೆ ಸಿದ್ಧಿದ್ದೀವಿ ಅಂತ ಹೇಳಿ ದೀಕ್ಷಾ ತಗೊಂಬರಕ್ ಕಳಿಸ್ಯಾರ. ಹೀಗಾಗಿ ನಮ್ಮ ಈ ಹೋರಾಟಕ್ಕೆ, ನಮ್ಮ ಪ್ರತಿಭಟನಾ ಮೆರವಣಿಗೆಗೆ ಸಹಕಾರ ನೀಡಿರ್ತಕ್ಕಂತಹ ಎಲ್ಲ ತಾಳಿಕೋಟೆಯ ಸಾರ್ವಜನಿಕರು, ವ್ಯಾಪಾರಸ್ಥರು, ಗಣ್ಯಮಾನ್ಯರು ಮತ್ತು ನಮಗೆ ಬಹಳ ಅಚ್ಚುಕಟ್ಟಾಗಿ ಪೊಲೀಸ್ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂತಹ ಪೊಲೀಸ್ ಇಲಾಖೆಗೆ ನಾವು ಗೌರವವನ್ನು ಸಲ್ಲಿಸಬೇಕಾಗ್ತದೆ. ಯಾಕಂದ್ರೆ ನಾವು 2ನೇ ದಿನದಲ್ಲಿ ಪ್ರತಿಭಟನೆ ಹಾಕೊಂಡಿದ್ವಿ. ಅವ್ರು ನಿನ್ನೆ ಕರೆದು ಡಿವೈಎಸ್ಪಿ ಸಾಹೇಬರು, ಸಿದ್ದಯ್ಯ ಸಾಹೇಬರು, ನಮ್ಮ PSI ರಾಮನಗೌಡ ಸಂಘ ಸಾಹೇಬ್ ಎಲ್ಲರೂ ಕೂಡ, ಇವರೆಲ್ಲರೂ ಕೂಡ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡ್ತಾರೆ. ಅವರ ಹೋರಾಟಕ್ಕೆ ನಾವು ಯಾವುದೇ ರೀತಿಯಿಂದ ಅಡ್ಡಿಪಡಿಸಬಾರದು ಅಂತ ಹೇಳಿ ನಮಗೆ ಇವತ್ತು ಸೂಕ್ತ ಬಂದೋಬಸ್ತ್ ಇವತ್ತು ಸಹಕಾರ ಮಾಡಿರ್ತಕ್ಕಂಥ ಪೊಲೀಸ್ ಇಲಾಖೆಗೆ ಮತ್ತು ಇಮಿಡಿಯೇಟ್ಲಿ ಅವತ್ತೇ ತಹಸೀಲ್ದಾರ್ ಮೇಡಮ್ ಕೂಡ ನಮಗೆ ಮೀಟಿಂಗ್ ಮಾಡಿ, ನೀವು ಯಾವುದೇ ತರಹದ ಅಹಿತಕರ ಮಾಡಬಾರದು, ನೀವು ಶಾಂತ ರೀತಿಯಲ್ಲಿ ಪ್ರತಿಭಟನೆ ಮಾಡ್ರಿ ಅಂತ ಹೇಳಿ ಅವರು ಕೂಡ ನಮಗೆ ಬೆಂಬಲವಾಗಿ ನಿಂತಿದ್ದಾರೆ. ಹೀಗಾಗಿ ಎಲ್ಲ ಇಲಾಖೆ, ನಮ್ಮ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಇಲಾಖೆಯವರಿಗೆ ಮತ್ತು ನಮಗೆ ನೀರಿನ ವ್ಯವಸ್ಥೆ, ಊಟದ ವ್ಯವಸ್ಥೆ ಮತ್ತು ಎಲ್ಲ ವ್ಯವಸ್ಥೆಯಾದ ಈ ಹೋರಾಟಕ್ಕೆ ಏನೇನು ಬೇಕಾಗಿರುತ್ತೆ ಎಲ್ಲ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ, ಎಲ್ಲ ದಾನಿಗಳಿಗೂ ಕೂಡ ನಮ್ಮ ಸಮಾಜದ ವತಿಯಿಂದ, ವಿವಿಧ ದಲಿತ ಪರ ಸಂಘಟನೆ ವತಿಯಿಂದ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತು ಈ ಸಂದರ್ಭದಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ವಿವಿಧ ದಲಿತ ಪರ ಸಂಘಟನೆಯ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ, ಗೌರವ ಅಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಜೈ ಭೀಮ್ ನಮನಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್. ಶಾಂತಿಯ ತೋಟವನ್ನು ಮಾಡತಕ್ಕಂಥವ್ರು ಯಾರಾದ್ರೂ ಇದೆ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ, ಅದನ್ನ ಉಳಿದವರು ರಕ್ಷಿಸಲೇಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಜ್ಞೆ ಕೊಟ್ಟರು. ಇವತ್ತು ನಾವು ಮುಂಜಾನೆ ಹಿಡ್ಕೊಂಡು ಇಲ್ಲಿವರೆಗೂ ನಮ್ಮ ಹಕ್ಕಿಗಾಗಿ, ನಮ್ಮ ಬಾಬಾ ಸಾಹೇಬರು, ನಮ್ಮ ದೇವರಿಗಾಗಿ ನಾವು ಇಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ದೀವಿ. ಆ ಬಿಜೆಪಿಗೆ ಗೊತ್ತಾಗಬೇಕು, ಕೂಡಲೇ ಅದನ್ನ ಸಂಪೂರ್ಣದಿಂದ ವಜಾ ಕೊಡಬೇಕು, ಈ ದೇಶದಿಂದ ಗಡಿಪಾರು ಮಾಡಬೇಕು ಅಂತ ಈ ಮೂಲಕ ಎಲ್ಲ ನಾಯಕರ ಮೂಲಕ ನಾನು ಆಗ್ರಹ ಪಡಿಸ್ಕೊಂಡು ಬಂದಿದ್ದೇನೆ. ದೇಶದಲ್ಲಿ ಎಲ್ಲಿ ನಡೀತಾರ ಬಾಬಾ ಸಾಹೇಬ್ ಅಂಬೇಡ್ಕರ್, ಬೇರೆ ಬಾಬಾ ಸಾಹೇಬ್ ಮೂರ್ತಿ ಮೇಲೆ, ಬಾಬಾ ಸಾಹೇಬ್ ಕಟ್ಟಿ ಮೇಲೆ, ದಲಿತರ ಮೇಲೆ ಬರೇ ದೌರ್ಜನ್ಯ. ಈ ಬಿಜೆಪಿಯನ್ನ ಮುಂದಿನ ಸರಿಯಾದ್ರು ಕಿತ್ತೊಂದು ನಾವು ಈ ಹೋರಾಟವನ್ನು ಮಾಡೋಣ ಅಂತ ಹೇಳಿ ನಮಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕ. ಇಡೀ ತಾಲೂಕು ಅಳಿಕೋಟೆ ಸಮಸ್ತ ನಾಗರಿಕರಿಗೂ, ಹಿರಿಯರಿಗೂ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಾಯಕರಿಗೆ ಜೈನು ಬಂಧುಗಳು ಹೇಳಿ ಜೈನು ನಾವು ತಮ್ಮ ಮುಂದೆ ಪ್ರಸ್ತುತಪಡಿಸಿ ಮಾನ್ಯ ತಹಶೀಲ್ದಾರ್ಗೆ ಅದನ್ನು ನೀಡುತ್ತೇವೆ. ವಿಷಯ, ಕೆಲವು ದಿನಗಳ ಹಿಂದೆ ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಸಂಸತ್ತಿನಲ್ಲಿ ನಿಂತು ಮಾತನಾಡುವಾಗ ಅಂಬೇಡ್ಕರ್ 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 ಅನ್ನೋದು ಭಾಷಣ ಮಾಡಿದ್ದಾರೆ. ಒಂದು ನಮ್ಮೆಲ್ಲರ ಆರಾಧ್ಯ ದೈವ, ಸಂವಿಧಾನದ ಪಿತಾಮಹರಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿ ಅವರನ್ನು ಅವಮಾನಿಸಿರುವುದು ಈ ದೇಶದ 140 ಕೋಟಿ ಜನರಿಗೆ ಮಾಡಿದಂತ ಅವಮಾನ, ದೇಶದ ಸಂವಿಧಾನಕ್ಕೆ ಮಾಡಿದ ಅಪಮಾನ. ಈ ಒಂದು ಬಂದ್ ಕರೆಯ ಮನವಿಯನ್ನು ಸ್ವೀಕರಿಸಿರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳು, ಕೀರ್ತಿ ಚಾಲಕರಿಗೆ ಧನ್ಯವಾದಗಳನ್ನು ಹೇಳ್ತಾ, ಹಾಗೆ ಈ ಒಂದು ತಾಳಿಕೋಟೆ ಸಂಪೂರ್ಣ ಬಂದ್ ಕರೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ
ವಿವಿಧ ದಲಿತ ಪರ ಸಂಘಟನೆಯ ಗೌರವ ಅಧ್ಯಕ್ಷರು ಎಸ್ ಪಿ ಕಟ್ಟಿಮನಿ ಸಾಹೇಬರು ಕೂಡ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಮುತ್ತಪ್ಪ ಶಿವಪ್ಪ ಮತ್ತು ಬಸವರಾಜ್ ಕಟ್ಟಿಮನಿಯವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಅವರಿವರನ್ನದೇ ವೇಳೆಯ ಅಭಾವ ಇರೋದರಿಂದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಒಂದು ವಿಶೇಷ ನಾವು ಧನ್ಯವಾದಗಳನ್ನು ಸಲ್ಲಿಸಬೇಕಂತಂದರೆ ಈ ಒಂದು ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರಿಗೆ ನಾವು ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸಬೇಕಾಗುತ್ತೆ. ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ, ಮತ್ತು ಈ ಒಂದು ಇಸ್ಲಾಂ ಧರ್ಮದ ಏನು ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರೇನಿದಾರಲ್ಲ ಅವರಿಗೂ ಕೂಡ ಈ ಒಂದು ಭಾಗವಹಿಸಿ ಬೆಂಬಲವನ್ನು ಸೂಚಿಸತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ, ತಾಳಿಕೋಟೆ ಹಾಗೂ ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿದಂಥ ಎಲ್ಲ ದಲಿತ ಬಂಧುಗಳು ಹಾಗೂ ಅಂಬೇಡ್ಕರ್ ಅನುಯಾಯಿಗಳಿಗೆ ಈ ಒಂದು ಬಂದ್ ಕರೆಗೆ ಯಶಸ್ವಿಗೊಳಿಸಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈ ಒಂದು ಕಾರ್ಯಕ್ರಮವನ್ನು ಹಾಗೂ ಈ ಒಂದು ತಾಳಿಕೋಟೆ ಪಟ್ಟಣದ ಎಲ್ಲ ವ್ಯಾಪಾರಸ್ಥರು ಹಾಗೂ ಅಡತಿಯ ಅಂಗಡಿಯ ಮಾಲಕರು ಹಾಗೂ ಸಾರ್ವಜನಿಕರಿಗೆ ತಮ್ಮ ಸ್ವಂತ ಶಾಲಾ ಕಾಲೇಜುಗಳು ತಮ್ಮ ಸ್ವಇಚ್ಛೆಯಿಂದ ಬಂದ್ ಕರೆ ಕೊಟ್ಟು ಪಾಲ್ಗೊಂಡು ಯಶಸ್ವಿಗೊಳಿಸಿದ್ದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಿದ್ದೀನಿ.